ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ KSET ಪ್ರಿಪ್ರೇಷನ್ 2023 ಈ ವಿಡಿಯೋದಲ್ಲಿ ನಾನು ಮೈಕ್ರೋ ಪ್ರೊಸೆಸರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮೈಕ್ರೋ ಪ್ರೊಸೆಸರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್. ಸೊ ಜಸ್ಟ್ ಈ ಬೇಸಿಕ್ ಟಾಪಿಕ್ಸ್ನ ಕಲ್ತ್ಕೊಂಡ್ರೆ KSET ಎಲೆಕ್ಟ್ರಾನಿಕ್ಸ್ ಪೇಪರಿಂದ ಆರಾಮಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅನ್ನೋದ್ರಿಂದ ನಾನು ಈ ಟಾಪಿಕ್ಸ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನೋದು ಏನಿಲ್ಲ. ಜಸ್ಟ್ ನಿಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿದ್ದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದಾಗಿರೋದ್ರಿಂದ ನಾನು ಫಸ್ಟ್ ಈ ಟಾಪಿಕ್ಸ್ನ ತೊಗೊತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ ಆ್ಯಂಡ್ ನಿಮಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೈಕ್ರೋ ಪ್ರೊಸೆಸರ್. ಸೊ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು ಅಂತ ನೋಡ್ಬಿಡೋಣ. ಫಸ್ಟು ಮೈಕ್ರೋ ಪ್ರೊಸೆಸರ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಆರ್ಕಿಟೆಕ್ಚರ್ ವಿತೌಟ್ ವಿಚ್ ಯು ವಿಲ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ಎನಿಥಿಂಗ್ ಆನ್ ಯುವರ್ ಕಂಪ್ಯೂಟರ್. ಲೈಕ್ ಮೈಕ್ರೋ ಪ್ರೊಸೆಸರ್ನ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ಬೋದು. ಮೈಕ್ರೋ ಪ್ರೊಸೆಸರ್ ಇಲ್ಲಾರ್ದಂಗೆ ನಾವು ಕಂಪ್ಯೂಟರ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಲೈಕ್ ಮದರ್ ಬೋರ್ಡ್ ಅಂತ ಹೇಳ್ತೀವಿ. ಸೊ ಮದರ್ ಬೋರ್ಡ್ನಲ್ಲಿ ಈ ಮೈಕ್ರೋ ಪ್ರೊಸೆಸರ್ ಅನ್ನೋದು ಇರುತ್ತೆ. ಇಟ್ ಈಸ್ ಅ ಪ್ರೋಗ್ರಾಮಬಲ್ ಡಿವೈಸ್ ದಟ್ ಟೇಕ್ಸ್ ಇನ್ ದ ಇನ್ಪುಟ್, performs some arithmetic and logical operations over it and produces the desired output. ಸೊ ನಾವು ಸಣ್ಣವರಿದ್ದಾಗ ಓದಿರ್ತೀವಿ ಇನ್ಪುಟ್, ಔಟ್ಪುಟ್. ಸೊ ದಿಸ್ ಇಸ್ CPU ಅಂತ ಓದಿರ್ತೀರಿ. ಸೊ ಮೈಕ್ರೋ ಪ್ರೊಸೆಸರ್ ಎಲ್ಲಿರುತ್ತೆ ಅಂದರೆ ಈ CPU ಒಳಗಡೆ ಇರುತ್ತೆ. ದಟ್ ಈಸ್ ಮದರ್ ಬೋರ್ಡ್. ಸೊ ಇದು ಏನು ಮಾಡುತ್ತೆ, ಇನ್ಪುಟ್ಟಿಂದ ಸಿಗ್ನಲ್ಸ್ ತೊಗೊಳುತ್ತೆ, ಪ್ರಾಸೆಸ್ ಮಾಡುತ್ತೆ, ಔಟ್ಪುಟ್ ಡಿವೈಸಸ್ನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ಫಂಕ್ಷನ್ ಆಫ್ ಮೈಕ್ರೋ ಪ್ರೊಸೆಸರ್. ಸೊ ದಿಸ್ ಕಂಟ್ರೋಲ್ಸ್ ದ ಎಂಟೈರ್ ವರ್ಕಿಂಗ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ನಾನು ಇನ್ ಸಿಂಪಲ್ ವರ್ಡ್ಸ್ನಲ್ಲಿ ಹೇಳೋದಾದರೆ ಮೈಕ್ರೋ ಪ್ರೊಸೆಸರ್ ಈಸ್ ದ microprocessor is a digital device on a chip that can fetch instructions from memory, decode and execute them and give results. So ಏನು ಮಾಡುತ್ತೆ ಮೈಕ್ರೋಪ್ರೊಸೆಸರು? ಇಟ್ ಈಸ್ ಅ ಡಿಜಿಟಲ್ ಡಿವೈಸ್ ಆನ್ ಎ ಚಿಪ್ ದಟ್ ಕ್ಯಾನ್ ಫೆಚ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಮೆಮೊರಿ. ಸೊ ಇಲ್ಲಿ ಏನು ಮಾಡುತ್ತೆ, ನಮಗೆ ಕಂಟ್ರೋಲ್ ಯೂನಿಟು, ಮೆಮೊರಿ ಯೂನಿಟ್ ಅಂತ ಇರುತ್ತೆ CPU ಒಳಗಡೆ. ಸೊ ಕಂಟ್ರೋಲ್ ಯೂನಿಟು, ಮೆಮೊರಿ ಯೂನಿಟ್ ಅಂತ ಇರುತ್ತೆ. ಈ ಮೈಕ್ರೋ ಪ್ರೊಸೆಸರ್ ಏನು ಮಾಡುತ್ತೆ, ಮೆಮೊರಿ ಯೂನಿಟಿಂದ ಡಾಟಾ ತೊಗೊಳುತ್ತೆ. ಕಂಟ್ರೋಲ್ ಯೂನಿಟು, ಸೊ ದಟ್ ಕಂಟ್ರೋಲ್ಸ್ ಆ್ಯಂಡ್ ಪ್ರಾಸೆಸಸ್ ದ ಡಾಟಾ ಆ್ಯಂಡ್ ಇಟ್ ಎಕ್ಸಿಕ್ಯೂಟ್ ದ ರಿಸಲ್ಟ್ಸ್ ಆ್ಯಂಡ್ ಗಿವ್ಸ್ ಅಸ್ ದ ರಿಸಲ್ಟ್, ಔಟ್ಪುಟ್ ಬರುತ್ತೆ. ಸೊ ಇದು ಏನು ಮೈಕ್ರೋ ಪ್ರೊಸೆಸರ್ದು ಕಂಪ್ಲೀಟ್. ನಾವು ಎವಲ್ಯೂಷನ್ ಆಫ್ ಮೈಕ್ರೋ ಪ್ರೊಸೆಸರ್ ಹೆಂಗಾಯಿತು ಅಂತ ನೋಡೋದಾದರೆ, ಈ ಎವಲ್ಯೂಷನ್ ಬೇಸ್ಡ್ ಒಂದು ಕ್ವೆಶನ್ ಕೂಡ ಕೇಳಿದ್ದಾರೆ. ಅದಕ್ಕೆ ನಾನು ಎವಲ್ಯೂಷನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಎವಲ್ಯೂಷನ್ ಹೆಂಗಾಯಿತು ಅಂತ ನೋಡೋದಾದರೆ, ನಾವು ಆಲ್ರೆಡಿ ಚಿಕ್ಕವರಿದ್ದಾಗ ಕಂಪ್ಯೂಟರ್ನಲ್ಲೆಲ್ಲ ಓದಿರ್ತೀರಿ. ಸೊ ಎವಲ್ಯೂಷನ್ ಆಫ್ ದ ಮೈಕ್ರೋ ಪ್ರೊಸೆಸರ್ ಎವಲ್ಯೂಷನ್ ಅಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ. ಈ ಟೆಕ್ನಾಲಜಿ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯಿತು ಅಥವಾ ಹೆಂಗೆ ಬೇಸ್ ಏನು ಅಂತ ನೋಡೋದಾದರೆ, ಅಬ್ಯಾಕಸ್ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಆಮೇಲೆ ಅನಾಲಿಟಿಕಲ್ ಇಂಜಿನ್. ಸೊ ನಾವು ಇವಾಗ ಏನು ಹೇಳ್ತೀವಿ, ಚಾರ್ಲ್ಸ್ ಬ್ಯಾಬೇಜ್ ಇಸ್ ಕಾಲ್ಡ್ ದ ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ. ಹೀ ಇನ್ವೆಂಟೆಡ್ ದಿಸ್ ಅನಾಲಿಟಿಕ್ ಇಂಜಿನ್. ಸೊ ಅದನ್ನು ಫಸ್ಟು ಪ್ರೋಗ್ರಾಮಬಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ಅನಾಲಿಟಿಕಲ್ ಇಂಜಿನ್ ದಟ್ ವಾಸ್ ಡಿಸೈನ್ಡ್ ಬೈ ಚಾರ್ಲ್ಸ್ ಬ್ಯಾಬೇಜ್, ಹೂ ವಾಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಈಗ ಫಸ್ಟ್ ಜನ್ರೇಷನ್ ಯಾವಾಗ ಎವಲ್ಯೂಷನ್ ಆಯಿತು ಅಂದರೆ 1940 to 1950. ಸೊ ಅವಾಗ ಏನು ಯೂಸ್ ಮಾಡ್ತಾಯಿದ್ರು, ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾಯಿದ್ರು. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ನ ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟಾಗಿ ಯೂಸ್ ಮಾಡ್ತಾಯಿದ್ರು. ಸೊ ಈ ಫಸ್ಟ್ ಜನ್ರೇಷನ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾಯಿದ್ರು ಅಂದರೆ ಅಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಮೆಷಿನ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲ್ಯಾಂಗ್ವೇಜ್ ಅಂದರೆ ಏನು, 0, 1 ಆ ಲ್ಯಾಂಗ್ವೇಜ್ನಲ್ಲಿನೇ ಇರ್ತಾಯಿತ್ತು. ಮೆಷಿನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಆ ವ್ಯಾಕ್ಯೂಮ್ ಟ್ಯೂಬ್ಸ್ನಿಂದ ಮಾಡಿರೋಂಥ ಕಂಪ್ಯೂಟರ್ಸ್ ಏನು ಸೈಜು ಬಹಳ ದೊಡ್ಡದಿರ್ತಾಯಿತ್ತು. ಅಂದರೆ ಏನು, ಲೈಕ್ ಇಟ್ ಯೂಸ್ ಟು ಕವರ್ ದ ಎಂಟೈರ್ ರೂಮ್ ಕವರ್ ಮಾಡ್ತಾಯಿತ್ತು. ಸ್ಪೀಡು ಬಹಳ ಕಡಿಮೆ ಇರ್ತಾಯಿತ್ತು ಆ್ಯಂಡ್ ಎಲೆಕ್ಟ್ರಿಸಿಟಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾಯಿತ್ತು ಆ್ಯಂಡ್ ಹೀಟ್ ಕೂಡ ಜಾಸ್ತಿ ಜನ್ರೇಟ್ ಆಗ್ತಾಯಿತ್ತು ವ್ಯಾಕ್ಯೂಮ್ ಟ್ಯೂಬ್ಸಿಂದ. ಲೈಕ್ ಫಸ್ಟ್ ಎನ್ಯಾಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಎನ್ಯಾಕ್ ಕಂಪ್ಯೂಟರ್ ದಟ್ ವಾಸ್ ಡಿಸೈನ್ ಯೂಸಿಂಗ್ ದ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ದೆನ್ ಕಮ್ಸ್ ದ ನೆಕ್ಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ 1950 1960ವರೆಗೂ ಬಂದಿರೋದನ್ನು ಎನ್ಯಾಕ್ ಟ್ರಾನ್ಸಿಸ್ಟರ್ಸ್ನಿಂದ ಮಾಡಿರೋದು. ಅಂದರೆ ಮೇನ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ಸು. ಸೊ ಇದರಲ್ಲಿ ಮೆಮೊರಿ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಕೋರ್ ಅಥವಾ
ಮ್ಯಾಗ್ನೆಟಿಕ್ ಟೇಪ್ ಡಿಸ್ಕ್ಸನ್ನ ಯೂಸ್ ಮಾಡಿಬಿಟ್ಟು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿ ಈ ಕಂಪ್ಯೂಟರ್ಸ್ನ ಡಿಸೈನ್ ಮಾಡ್ತಾರೆ. ಸೊ ಇದನ್ನಲ್ಲಿ ಒಂದು ಏನು ಅಡ್ವಾನ್ಸ್ಡ್ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ಗೂ ಟ್ರಾನ್ಸಿಸ್ಟರ್ಸ್ಗೂ ಕಂಪೇರ್ ಮಾಡಿದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ನಲ್ಲಿ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ರು, ಟ್ರಾನ್ಸಿಸ್ಟರ್ಸ್ನಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾಯಿದ್ರು. ಸೊ ಇದರಲ್ಲಿ ಇನ್ಪುಟ್ ಔಟ್ಪುಟ್ ಪಂಚ್ಡ್ ಕಾರ್ಡ್ಸು ಮ್ಯಾಗ್ನೆಟಿಕ್ ಟೇಪ್ಸ್ ಅಂತೆಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಇಲ್ಲಿಗೆ ಟ್ರಾನ್ಸಿಸ್ಟರ್ಸಿಗೆ ಬಂದಾಗ ಯುನಿವ್ಯಾಕ್ ಅಂತ ಬಂತು. ಸೊ ಇದನ್ನು ಯುನಿವ್ಯಾಕ್ ಅಂತ ಕರಿತೀವಿ. ದೆನ್ ಕಮ್ಸ್ ದ ಥರ್ಡ್ ಜನ್ರೇಷನ್. ಸೊ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಯಾವಾಗ ಬಂತು? 1960 to 1970. ಸೊ ಇದು ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನಾಗಿತ್ತು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ಸೊ ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನಲ್ಲಿ ಎಲ್ಲ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಟ್ರಾನ್ಸಿಸ್ಟರ್ಸ್ನ ರೆಜಿಸ್ಟರ್ಸ್ ಟ್ರಾನ್ಸಿಸ್ಟರ್ಸ್ ಟಾಪ್ಸ್ ಎಲ್ಲನೂ ಕಂಬೈನ್ ಮಾಡಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿಬಿಟ್ಟು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಬಂತು. ಸೊ ಈ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಬಂದಮೇಲೆ ಅದರದ್ದು ಸ್ಪೀಡು ಕಂಪೇರ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಜಾಸ್ತಿ ಆಯಿತು, ಸೈಜು ಕಡಿಮೆ ಆಯಿತು. ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ಗಿಂತಲೂ ಅದರದ್ದು ಏನೋ ಚೀಪ್ ಆಯಿತು, ಅಂದರೆ ಕಾಸ್ಟ್ ಕಡಿಮೆ ಆಯಿತು. ಆ್ಯಂಡ್ ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ದು ಕಂಪ್ಯೂಟರ್ಸ್ ಬಂದ ಮೇಲೇ ಏನು ಬೇಸಿಕ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಏನು ಹೇಳ್ತೀವಿ ನಾವು ಬೇಸಿಕ್, ಸೊ ದಟ್ ಈಸ್ ಬೇಸಿಕ್ ಅನ್ನೋದು ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜು. ಸೊ ಬೇಸಿಕ್, ಪ್ಯಾಸ್ಕಲ್ಲು ಮತ್ತು ಸಿ ಲ್ಯಾಂಗ್ವೇಜು, ಕೋಬಾಲು ಮತ್ತು ಸಿ ಲ್ಯಾಂಗ್ವೇಜು, C++, ಅದೆಲ್ಲನೂ ಏನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟಾಗಿ ಯೂಸ್ ಮಾಡಿದ ಕಂಪ್ಯೂಟರ್ಸ್ನಲ್ಲಿ ಬಂತು. ಸೊ ಅದನ್ನು ನಾವು ಏನಂತ ಕರಿತೀವಿ? ಮಿನಿ ಕಂಪ್ಯೂಟರ್ಸ್ ಅಂತ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. IBM 360, IBM 370 ಅದೆಲ್ಲನೂ ಮಿನಿ ಕಂಪ್ಯೂಟರ್ಸ್ನಲ್ಲಿ ಬರುತ್ತೆ. ದೆನ್ ಕಮ್ಸ್ ದ ಫೋರ್ತ್ ಜನ್ರೇಷನ್ನಲ್ಲಿ ಯಾವುದು? ಮೈಕ್ರೋ ಪ್ರೊಸೆಸರ್ ಚಿಪ್ಸ್ನ ಯೂಸ್ ಮಾಡಿದ್ರು. ಮೈಕ್ರೋ ಪ್ರೊಸೆಸರ್ ಚಿಪ್ಸ್ ಹೆಂಗೆ ಯೂಸ್ ಮಾಡಿದ್ರು ಅಂದರೆ ದಟ್ ಈಸ್ ಅ ಮೇನ್ ಕಾಂಪೊನೆಂಟ್ ಆಫ್ ದಿಸ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ VLSI ಅಂತ ಕರಿತೀವಿ. VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಟ್ರಾನ್ಸಿಸ್ಟರ್ಸ್ನ ಅಂದರೆ ಲೈಕ್ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಆರ್ ಯೂಸ್ಡ್, ಅದನ್ನು ನಾವು VLSI ಅಂತ ಕರಿತೀವಿ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಟ್ರಾನ್ಸಿಸ್ಟರ್ಸ್ ಅಂತ ಕರಿತೀವಿ. ಒಂದೇ ಚಿಪ್ ಮೇಲೆ 1000 ಟ್ರಾನ್ಸಿಸ್ಟರ್ಸ್ನ ಕನೆಕ್ಟ್ ಮಾಡ್ತಾರೆ. ಸೊ ಅದನ್ನು VLSI, ಅದನ್ನು ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತಲೂ ಕರಿತೀವಿ. ಸೊ ಮೈಕ್ರೋ ಪ್ರೊಸೆಸರ್ಸ್ ಆರ್ ಮೇಡ್ ಅಪ್ ಆಫ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಟ್ರಾನ್ಸಿಸ್ಟರ್ಸ್. ಸೊ ಅದರಲ್ಲಿ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿದ್ರು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಕೂಡ ಯೂಸ್ ಮಾಡಿದ್ರು. ಇದರಲ್ಲಿ ಏನು ಡೆವಲಪ್ಮೆಂಟ್ ಆಯಿತು ಅಂದರೆ ಫೋರ್ತ್ ಜನ್ರೇಷನ್ನಲ್ಲಿ ನಾವು ಈಗೆಲ್ಲ ಫೋನಲ್ಲಿ ನೋಡೋ ಹಾಗೆ RAM ದಟ್ ಈಸ್ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅದನ್ನೆಲ್ಲನೂ ಬಂತು. ಸೊ ಇದು ಬಂದಾಗ ಏನು ಮೈಕ್ರೋ ಪ್ರೊಸೆಸರ್ಸ್ ಬಂದಾಗ ಕಂಪ್ಯೂಟರ್ ಲ್ಯಾಂಗ್ವೇಜು ಸ್ವಲ್ಪ ಹೈ ವರ್ಷನ್ ಬಂತು, ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಆವಾಗ ನಾವೇನು ಯೂಸ್ ಮಾಡ್ತೀವಿ? ಪೈಥಾನ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು, ಜಾವಾ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿದ್ರು, C# ಅಂತ ಯೂಸ್ ಮಾಡಿದ್ರು. ಸೊ ಈ ಎಲ್ಲ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿ ಪ್ರೋಗ್ರಾಮಿಂಗ್ ಬರೆದ್ರು. ಸೊ ಅದಕ್ಕೆ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಏನಾಯಿತು? ಸ್ಪೀಡ್ ಜಾಸ್ತಿ ಆಯಿತು, ಸೈಜ್ ಕಡಿಮೆ ಆಯಿತು. ಇಟ್ ಬಿಕಮ್ಸ್ ಮೋರ್ ಎಫಿಷಿಯೆಂಟ್ ದ್ಯಾನ್ ಕಂಪೇರ್ ಟು ಫಸ್ಟ್, ಸೆಕೆಂಡ್, ಥರ್ಡ್ಗಿಂತಲೂ ಫೋರ್ತ್ ಒನ್ ಅಡ್ವಾನ್ಸ್ಡ್ ಆಗಿ ಬಂತು. ಸೊ ಅದು ಯಾವಾಗಲಿಂದ ಎವಲ್ಯೂಷನ್ ಆಯಿತು? 1970 ಟು ಪ್ರೆಸೆಂಟ್ ನಾವು ಇವಾಗ ಏನು ಯೂಸ್ ಮಾಡ್ತಾ ಇದ್ದೀವಿ ಅದೆಲ್ಲನೂ ಮೈಕ್ರೋ ಪ್ರೊಸೆಸರ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ವಿ ಕೆಲವೊಂದು ಕಂಪ್ಯೂಟರ್ಸ್. ನೆಕ್ಸ್ಟ್ ಕಮ್ಸ್ ದ ಫಿಫ್ತ್ ಜನ್ರೇಷನ್. ಸೊ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ ನೋಡೋದಾದರೆ ಫಿಫ್ತ್ ಜನ್ರೇಷನ್ ಅಂದರೆ ಈಗ ಪ್ರೆಸೆಂಟ್ ಇರೋದು ಮತ್ತು ಫ್ಯೂಚರ್ನಲ್ಲಿ ಇರೋದು. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೋಡಿಂಗ್ ಅಂತೆಲ್ಲ ನೋಡ್ತೀವಿ. ಸೊ ಅದು ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಏನಾಗಿರುತ್ತೆ ಇದರಲ್ಲಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಇಲ್ಲಿ VLSI ಅಂತ ಹೇಳಿದೆ, ಇಲ್ಲಿ ಫಿಫ್ತ್ ಜನ್ರೇಷನಲ್ಲಿ ULSI ಅಂತ ಕರೀತಾರೆ. ULSI ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಆ್ಯಂಡ್ ಪ್ಯಾರಲಲ್ ಪ್ರಾಸೆಸಿಂಗ್ ಮೆಥಡ್ ಅಂತ ಹೇಳ್ತೇವೆ. ಪ್ಯಾರಲಲ್ ಪ್ರಾಸೆಸಿಂಗ್ ಮೆಥಡ್ ಅಂದರೆ ಅಟ್ ಎ ಟೈಮ್ 2-3 ಮೈಕ್ರೋ ಪ್ರೊಸೆಸರ್ಸು ವರ್ಕ್ ಮಾಡುತ್ತೆ. ಸೊ ದೇ ಕ್ಯಾನ್ ಟೇಕ್ ಇನ್ ದ ಟಾಸ್ಕ್ಸ್ ಆ್ಯಂಡ್ ಕಂಪ್ಲೀಟ್ ಇಟ್ ವೆರಿ ಫಾಸ್ಟ್. ಸೊ ಅದಕ್ಕೆ ಪ್ಯಾರಲಲ್ ಪ್ರಾಸೆಸಿಂಗ್ ಮೆಥಡ್ ಮತ್ತು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಟ್ರಾನ್ಸಿಸ್ಟರ್ಸ್ ಇರೋದ್ರಿಂದ ನಾವು
ಏನು 5th ಜನರೇಷನ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಕಂಪೇರ್ ಮಾಡಿದ್ರೆ ನಮಗೇನು ಬರುತ್ತೆ, ಏನು ನಾವು ಅರ್ಥ ಮಾಡ್ಕೋಬೋದು ಅಂದರೆ, ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಜಾಸ್ತಿ ಆಗ್ತಾ ಬಂತು, ಕೀಬೋರ್ಡು. ಸೊ ಇಲ್ಲಿ ಇನ್ಪುಟ್ ಅಂದರೆ ಜಸ್ಟ್ ಇಟ್ ಸ್ಟಾರ್ಟೆಡ್ ಟು ರೆಕಗ್ನೈಸ್ ವಾಯ್ಸ್ ಆರ್ ಸ್ಪೀಚ್, ಟಚ್ ಸ್ಕ್ರೀನ್ ಬಂತು, ಫಿಂಗರ್ ಪ್ರಿಂಟ್ಸ್ನೆಲ್ಲನೂ ಅದು ರೆಕಗ್ನೈಸ್ ಮಾಡ್ತಾ ಬಂತು. ಆ್ಯಂಡ್ ಇಟ್ ಕ್ಯಾನ್ ಐಡೆಂಟಿಫೈ ದ ಫೇಸ್, ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ. ಸೊ ಆ ಥರದ್ದೆಲ್ಲ ಬಂದಿದ್ದಕ್ಕೆ ಇದನ್ನು ಅಡ್ವಾನ್ಸ್ಡ್ ವರ್ಷನ್ ಅಂತ ಕರಿತೀವಿ. ಈಗ ನಾವೇನು ಡೆಸ್ಕ್ಟಾಪ್ಸು, ಲ್ಯಾಪ್ಟಾಪ್ಸು, ಟ್ಯಾಬ್ಲೆಟ್ಸು, ಸ್ಮಾರ್ಟ್ಫೋನ್ಸು ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ, ಅದು ಎಲ್ಲನೂ ಏನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಿಂದನೇ ಬರ್ತಾ ಇರೋದು, ಈಗ ಟ್ರೆಂಡಿಂಗ್ನಲ್ಲಿ ಇರೋವಂಥದ್ದು. ಸೊ ದಟ್ ಈಸ್ ಅಬೌಟ್ 5th ಜನರೇಷನ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಸೊ ಈ ಮೈಕ್ರೋ ಪ್ರಾಸೆಸರ್ಸ್ನ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ಮೈಕ್ರೋ ಪ್ರಾಸೆಸರ್ಸ್ ಆರ್ ಐಡೆಂಟಿಫೈಡ್ ವಿತ್ ವರ್ಡ್ ಸೈಜ್ ಆಫ್ ದ ಡಾಟಾ ಅಂತ ಹೇಳ್ತೀವಿ. ವರ್ಡ್ ಸೈಜ್ ಆಫ್ ದ ಡಾಟಾ ಅಂತ ಅಂದರೆ ಏನು ಅಂದರೆ, ALU ಕ್ಯಾನ್ ಪರ್ಫಾರ್ಮ್ 4-bit ಡಾಟಾ ಆಪರೇಷನ್ ಅಟ್ ಎ ಟೈಮ್, ದೆನ್ ದೀಸ್ ಟೈಪ್ ಆಫ್ ಮೈಕ್ರೋ ಪ್ರಾಸೆಸರ್ ಕಾಲ್ಡ್ 4-bit ಮೈಕ್ರೋ ಪ್ರಾಸೆಸರ್ಸ್. ಸೊ ಇಲ್ಲಿ ಮೈಕ್ರೋ ಅಂದರೆ ಈ ರೀತಿ ಬರಿತೀವಿ, ಅದಕ್ಕೆ ನಾನು ಮೈಕ್ರೋ ಸಿಂಬಲ್ ಯೂಸ್ ಮಾಡಿ ಪೀಸ್ ಅಂತ ಬರ್ತಿದ್ದೀವಿ. ಸೊ ದಟ್ ಈಸ್ ಮೈಕ್ರೋ ಪ್ರಾಸೆಸರ್ಸ್ ಅಂತ ಕರಿತೀವಿ. ಸೊ 4-bit ಡಾಟಾ ಆಪರೇಷನ್ ಅಂದರೆ, ಇವಾಗ ನಾವು 1000 ಇನ್ಪುಟ್ನ ಕೊಡ್ತೀವಿ, ಇನ್ಪುಟ್ ಸಿಗ್ನಲ್ನ ಕಳಿಸ್ತೀವಿ. ಸೊ ಆ ಮೈಕ್ರೋ ಪ್ರಾಸೆಸರ್ ಕ್ಯಾನ್ ಟೇಕ್ ಇನ್ 4-bit ಡಾಟಾ ಅಟ್ ಎ ಟೈಮ್. ಸೊ 4-bit ಡಾಟಾನ ಅಟ್ ಎ ಟೈಮ್ ತೊಗೊಂಡು ಪ್ರಾಸೆಸ್ ಮಾಡೋ ಎಬಿಲಿಟಿ ಇರೋದಕ್ಕೆ ಅದನ್ನು 4-bit ಪ್ರಾಸೆಸರ್ ಅಂತ ಕರೀತಾರೆ. ಸೊ 4-bit ಪ್ರಾಸೆಸರ್ದು ಅಂದರೆ ಯಾವ್ಯಾವ ಬರ್ತವೆ ಎಕ್ಸಾಂಪಲ್ಸ್ ನೋಡೋದಾದರೆ, ಇಂಟೆಲ್ 4004, 4040, TMS 1000. ಸೊ ಸ್ಟಾರ್ಟಿಂಗ್ 4-bit ಪ್ರಾಸೆಸರ್ಸ್ ಬಂದಿದ್ದು ಇಂಟೆಲ್ 4004ಇಂದ. ದೆನ್ ನೆಕ್ಸ್ಟ್ ಕಮ್ಸ್ 8-bit ಪ್ರಾಸೆಸರ್ಸ್. ಸೊ 8-bit ಪ್ರಾಸೆಸರ್ಸ್ ಅಂದರೆ ಏನು, ಅಟ್ ಎ ಟೈಮ್ 8 ಬಿಟ್ಸು, ಅಂದರೆ ಇವಾಗ 1001, 1001 ಈ ರೀತಿ ಬಂತು. ಸೊ ಇದನ್ನು ನಾವು ಅಟ್ ಎ ಟೈಮ್ 8 ಬಿಟ್ಸ್ನ ನಾವು ಇನ್ಪುಟ್ಟಾಗಿ ಒಂದು ಪ್ರಾಸೆಸರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅದನ್ನು ನಾವು 8-bit ಪ್ರಾಸೆಸರ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ, 8008, 8080, 8085, ಮೋಟೋರೋಲಾ 6800, 6809, ಇದೆಲ್ಲನೂ ಏನು ಡಿಫ್ರೆಂಟ್ ವರ್ಷನ್ಸ್ ಆಫ್ 8-bit ಪ್ರಾಸೆಸರ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಅದರದ್ದು ಅಡ್ವಾನ್ಸ್ಡ್ ವರ್ಷನ್ ಏನು ಬಂತು, 16-bit ಪ್ರಾಸೆಸರ್. 16-bit ಪ್ರಾಸೆಸರ್ ಅಂದರೆ ಇದು ಇಟ್ ಕ್ಯಾನ್ ಟೇಕ್ ಇನ್ 16 ಬಿಟ್ಸ್ ಅಟ್ ಎ ಟೈಮ್. 16 ಬಿಟ್ಸ್ ಅಟ್ ಎ ಟೈಮ್ ತೊಗೊಂಡ್ಬಿಟ್ಟು ಅದು ಪ್ರಾಸೆಸ್ ಮಾಡುತ್ತೆ. ಎಕ್ಸಾಂಪಲ್ಸು ಇಂಟೆಲ್ 8086, 8088, 80286 ಆ್ಯಂಡ್ ಇದ್ರ ಜೊತೆ ಝೈಲಾಗ್ Z8000 ಅನ್ನೋದು ಕೂಡ ಬಂತು. ಅದು 16-bit ಪ್ರಾಸೆಸರ್. ಸೊ ನೆಕ್ಸ್ಟ್ ಬಂತು 32-bit ಪ್ರಾಸೆಸರ್ಸ್. ಸೊ 4-bit ಅಂದರೆ 4 ಬಿಟ್ ಅಂದರೆ 1000 ಇಷ್ಟನ್ನು ನಾವು ಇನ್ಪುಟ್ ಕಳಿಸೋದ್ರಿಂದ ಹಿಡಿದು 64-bit ಪ್ರಾಸೆಸರ್ವರೆಗೂ ಬಂತು. 64-bit ಪ್ರಾಸೆಸರ್, 32-bit ಪ್ರಾಸೆಸರ್, 64-bit ಪ್ರಾಸೆಸರ್ ಅಂದರೆ ಅಟ್ ಎ ಟೈಮ್ 64 ಬಿಟ್ಸ್ ಆಫ್ ಇನ್ಫಾರ್ಮೇಷನ್ ಪ್ರಾಸೆಸರ್ ಕ್ಯಾನ್ ಪ್ರಾಸೆಸ್ ಆ್ಯಂಡ್ ಸೆಂಡ್ ಯು ದ ಔಟ್ಪುಟ್. ಸೊ ಈ 64 ಬಿಟ್ಸ್ನ ನಾವು ಈಗ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಯಾವುದರಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ನಾವು ಯೂಶ್ವಲಿ ಯಾವುದಾದ್ರೂ ಲ್ಯಾಪ್ಟಾಪ್ಸ್ ತೊಗೊಳಕ್ಕೆ ಹೋದರೆ ಅಥವಾ ಮೊಬೈಲ್ಸ್ ತೊಗೊಳಕ್ಕೆ ಹೋದರೆ ನಾವು ಅದರದ್ದು ಏನೋ ಪ್ರಾಸೆಸರ್ಸ್ ಏನಿದೆ ಅಂತ ನೋಡ್ತೀವಿ. ಸೊ ಈಗ 32-bit ಪ್ರಾಸೆಸರ್ಸ್ನಲ್ಲಿ ಇಂಟೆಲ್ ಡ್ಯುಯಲ್ ಕೋರ್ ಇದೆ, HP ಫೋಕಸ್ ಇದೆ. ಸೊ 64-bit ಪ್ರಾಸೆಸರ್ಸ್ನಲ್ಲಿ ಇಂಟೆಲ್ ಕೋರ್ 2, i7, i5, i3, i9 ಇವೆಲ್ಲ ಬೇರೆ ಬೇರೆ ವರ್ಷನ್ಸು. ಆ್ಯಂಡ್ ಲೈಕ್ ನಾವು ಇದನ್ನು HP ನೋಡ್ತೀವಿ. HP ಲ್ಯಾಪ್ಟಾಪ್ಸ್ ತೊಗೊಂಡ್ರೆ AMD Ryzen 5000 ಸೀರೀಸ್ನಲ್ಲಿ ಬರುತ್ತೆ. ಆ್ಯಪಲ್ ಕಂಪ್ನಿದು ಏನು ಪ್ರಾಸೆಸರ್ಸ್ ಇರುತ್ತೆ, ಆ್ಯಪಲ್ M1 ಸೀರೀಸ್ನಲ್ಲಿ ಇರುತ್ತೆ. ಸೊ ಇದೆಲ್ಲನೂ ಏನು ಈಗ ಮೋರ್ ಅಡ್ವಾನ್ಸ್ಡ್ 64-bit ಪ್ರಾಸೆಸರ್ಸು. ಸೊ ನೀವು ಹೇಗೆ ಪ್ರಾಸೆಸರ್ಸ್ದ ಬಿಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೆ ಸ್ಪೀಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಪ್ರಾಸೆಸರ್ಸ್, ಮೈಕ್ರೋ ಪ್ರಾಸೆಸರ್ಸ್ ಅಂತ ಹೇಳ್ಬೋದು. ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ದೆನ್ ಕಮ್ಸ್ ದ
ಮೇಜರ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ನಾನು ಯಾಕೆ ಮೇಜರ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಹೇಳ್ತಾ ಇದ್ದೀನಿ ಅಂದರೆ, ಮೇನ್ ನಮಗೆ ಇಲ್ಲಿ ಮೈಕ್ರೋ ಪ್ರೊಸೆಸರ್ ರಿಲೇಟೆಡ್ ಕ್ವೆಶನ್ಸ್ ಬರೋದು ಅಡ್ರೆಸ್ ಬಸ್ ಅಂತ ಬರುತ್ತೆ. ಸೊ ಅಡ್ರೆಸ್ ಬಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಕಂಪ್ಯೂಟರ್ ಸಿಸ್ಟಮ್ದು ಮೇನ್ ಕಾಂಪೊನೆಂಟ್ಸ್ ಗೊತ್ತಿರಬೇಕು. ಸೊ ಈ ಕಂಪ್ಯೂಟರ್ ಸಿಸ್ಟಮ್ದು ಮೇನ್ ಕಾಂಪೊನೆಂಟ್ಸ್ ಬಂದುಬಿಟ್ಟು CPU, ಮೆಮೊರಿ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ದ ಮೆಕ್ಯಾನಿಸಮ್ ಫಾರ್ ಈಚ್ ಕಾಂಪೊನೆಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಈಸ್ ಅ ಬಸ್ ಆರ್ಕಿಟೆಕ್ಚರ್. ಸೊ ಇವಾಗ CPU ಇರುತ್ತೆ, ಮೆಮೊರಿ ಇರುತ್ತೆ. ಸೊ ಮೆಮೊರಿ ಈಸ್ ಪ್ರೆಸೆಂಟ್ ಇನ್ಸೈಡ್ ದ CPU ಓನ್ಲಿ. ಇನ್ಪುಟ್ ಔಟ್ಪುಟ್ ಡಿವೈಸಸ್ ಕನೆಕ್ಟ್ ಆಗಿರುತ್ತೆ. ಸೊ ಈ ಇನ್ಪುಟ್ ಔಟ್ಪುಟ್ ಡಿವೈಸಸ್ಸು ಇದನ್ನು CPU ಅಂತ ಕರಿತೀವಿ. ಇನ್ಪುಟ್ ಡಿವೈಸು, ಇಲ್ಲಿ ಔಟ್ಪುಟ್ ಡಿವೈಸು. ಸೊ ಒಳಗಡೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಮೆಮೊರಿ ಯೂನಿಟ್ 3 ಇರುತ್ತೆ ಇಲ್ಲಿ. ಸೊ ಈ ಎಲ್ಲದ್ರ ಮಧ್ಯೆನೂ ಸಿಗ್ನಲ್ಸ್ ಟ್ರಾನ್ಸ್ಮಿಷನ್ ಆಗಬೇಕು ಅಂದರೆ ನಮಗೇನು ಬೇಕು, ಸಿಗ್ನಲ್ ಟ್ರಾನ್ಸ್ಮಿಟ್ ಆಗೋದಕ್ಕೆ ಬಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತೀವಿ. ಸೊ ಆ ಬಸ್ ಆರ್ಕಿಟೆಕ್ಚರ್ನ ಇಟ್ ಈಸ್ ದ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ವಿಚ್ ಕ್ಯಾರೀಸ್ ಇನ್ಫಾರ್ಮೇಷನ್ ಥ್ರೂ ಎಲೆಕ್ಟ್ರಾನಿಕ್ ಪಾತ್ವೇಸ್ ಕಾಲ್ಡ್ ಸರ್ಕ್ಯೂಟ್ ಲೈನ್ಸ್. ಸೊ ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಮೆಮೊರಿ ಯೂನಿಟ್, ಈ ಮೂರರದು ಮಧ್ಯೆ ಪ್ಲಸ್ ಇನ್ಪುಟ್ ಯೂನಿಟ್ಟು ಔಟ್ಪುಟ್ ಯೂನಿಟ್ ಮಧ್ಯೆ ನಮ್ಮ ಸಿಗ್ನಲ್ ಟ್ರಾನ್ಸ್ಮಿಟ್ ಆಗಬೇಕು ಅಂದರೆ ನಾವು ಅದನ್ನು ಸರ್ಕ್ಯೂಟ್ ಲೈನ್ಸ್ ಅಂತ ಕರಿತೀವಿ. ಸೊ ಈ ಸರ್ಕ್ಯೂಟ್ ಲೈನ್ಸ್ ಎಲ್ಲಿ ವರ್ಕ್ ಮಾಡುತ್ತೆ? ಸೊ ದ ಸಿಸ್ಟಮ್ ಬಸ್ ಇಸ್ ಡಿವೈಡೆಡ್ ಇಂಟು 3 ಟೈಪ್ಸ್. ಸೊ 3 ಟೈಪ್ಸ್ನಲ್ಲಿ ಡಿವೈಡ್ ಮಾಡ್ತೀವಿ ಆ ಸಿಸ್ಟಮ್ ಬಸ್ನ. ಯಾವ ರೀತಿ ಅಂದರೆ, ಒಂದು ಅಡ್ರೆಸ್ ಬಸ್ಸು, ಇನ್ನೊಂದು ಡಾಟಾ ಬಸ್ಸು, ಇನ್ನೊಂದು ಕಂಟ್ರೋಲ್ ಬಸ್ಸು, 3 ಬಸ್ ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಸೊ ಇದರಲ್ಲಿ ಅಡ್ರೆಸ್ ಬಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಅಡ್ರೆಸ್ ಬಸ್, ಸೊ ಅಡ್ರೆಸ್ ಬಸ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಪರ್ಟಿಕ್ಯುಲರ್ ಲೊಕೇಶನ್ ಇನ್ ದ ಮೆಮೊರಿ. So address bus helps to identify the particular location in the memory. Suppose CPU reads the data from memory, then address bus helps to identify that specific location. ಇವಾಗ ಸಪೋಸ್ ನಾವು CPU ಇನ್ಪುಟ್ ಡಿವೈಸ್ ಕನೆಕ್ಟ್ ಮಾಡಿರ್ತೀವಿ. CPU-ನಿಂದ ನಮಗೊಂದು ಯಾವುದೋ ಫೈಲ್ ಬೇಕಾಗಿರುತ್ತೆ. ಸೊ ಆ ಫೈಲ್ ಎಲ್ಲಿದೆ ಅಂತಂದೇಳಿ ಮೆಮೊರಿ ಯೂನಿಟ್ನಲ್ಲಿ ಎಲ್ಲಿದೆ ಅಂತ ಅದರದ್ದು ಲೊಕೇಶನ್ ಕಳಿಸೋದು ಯಾವುದು? ಅಡ್ರೆಸ್ ಬಸ್. ಸೊ ದಟ್ ಲೊಕೇಶನ್ ಈಸ್ ಶೇರ್ಡ್, ಐಡೆಂಟಿಫೈ ಪರ್ಟಿಕ್ಯುಲರ್ ಲೊಕೇಶನ್ ಇನ್ ದ ಮೆಮೊರಿ. ಸೊ ಅದು ಕೆಲಸ ಯಾವ್ದು ಮಾಡುತ್ತೆ? ಅಡ್ರೆಸ್ ಬಸ್. CPU ರೀಡ್ಸ್ ಡಾಟಾ ಫ್ರಮ್ ದ ಮೆಮೊರಿ, ದೆನ್ ಅಡ್ರೆಸ್ ಬಸ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಸ್ಪೆಸಿಫಿಕ್ ಲೊಕೇಶನ್. ನಾವು ಅಡ್ರೆಸ್ ಬಸ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಮೆಮೊರಿ ಅಡ್ರೆಸ್ಸಸ್ ಆಫ್ ದ ಡಾಟಾ ಆ್ಯಂಡ್ ಇನ್ಪುಟ್ ಔಟ್ಪುಟ್. ಸೊ ಅಂದರೆ ಇವಾಗ ನಾವು ಯಾವುದನ್ನು ಫೈಲ್ ಐಡೆಂಟಿಫೈ ಮಾಡ್ತೀವಿ ಅದರದ್ದು ಲೊಕೇಶನ್ ಏನಿದೆ transfers that memory address to that CPU. ಸೊ ಅದರದ್ದು ಮೆಮೊರಿ ಅಡ್ರೆಸ್ ಟು ದ CPUಗೆ ಪಾತ್ವೇ ಅಂತ ಕರಿತೀವಿ. ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ನೋಡೋದಾದರೆ ಪಾತ್ವೇ ಅಂತ ಕರಿತೀವಿ. ಸಪೋಸ್ C ಡ್ರೈವಲ್ಲಿದೆ, ಯಾವುದೋ ಒಂದು ಫೋಲ್ಡರಲ್ಲಿದೆ. ಸೊ ಫಿಸಿಕ್ಸ್ ಫೋಲ್ಡರ್ ಅಂತ ಇಟ್ಟಿರ್ತೀವಿ. ಈ ಫಿಸಿಕ್ಸ್ ಫೋಲ್ಡರ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಫೋಲ್ಡರ್ ಮಾಡಿರ್ತೀವಿ. ಈ ಎಲೆಕ್ಟ್ರಾನಿಕ್ಸ್ ಫೋಲ್ಡರ್ನಲ್ಲಿ ಲಾಜಿಕ್ ಗೇಟ್ಸ್ ಅಂತ ಇರುತ್ತೆ. ಸೊ ಈ ಅಡ್ರೆಸ್ ಬಸ್ ಏನು ಮಾಡುತ್ತೆ? ದಿಸ್ ಸೆಂಡ್ಸ್ ಟು ದ CPU. ಸೊ ಅವಾಗ ಏನು ಮಾಡುತ್ತೆ? CPU ರಿಟ್ರೀವ್ಸ್ ದ ಡಾಟಾ ಫ್ರಮ್ ದಿಸ್ ಫೋಲ್ಡರ್. ಸೊ ಅದು ಫಂಕ್ಷನ್ ಆಫ್ ದಿಸ್ ಅಡ್ರೆಸ್ ಬಸ್ ಅಂತ ಹೇಳ್ತೀವಿ. ದೆನ್ ದ ವಿಡ್ತ್ ಆಫ್ ದ ಅಡ್ರೆಸ್ ಬಸ್ ಡಿಟರ್ಮೈನ್ಸ್ ದ ಅಮೌಂಟ್ ಆಫ್ ಮೆಮೊರಿ ದ ಸಿಸ್ಟಮ್ ಕ್ಯಾನ್ ಅಡ್ರೆಸ್. ಸೊ ಎಷ್ಟು ಅಡ್ರೆಸ್ ಬಸ್ನ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ದಟ್ ಅಮೌಂಟ್ ಆಫ್ ಮೆಮೊರಿ ಎ ಸಿಸ್ಟಮ್ ಕ್ಯಾನ್ ಅಡ್ರೆಸ್ ಅನ್ನೋದು ನಾವು ಹೇಳ್ತೀವಿ. ಸೊ ವೆನ್ there are n ಅಡ್ರೆಸ್ ಲೈನ್ಸ್ ಇಟ್ ಕ್ಯಾನ್ ಡೈರೆಕ್ಟ್ಲಿ ಅಡ್ರೆಸ್ 2n ಮೆಮೊರಿ ಲೊಕೇಶನ್. ಸಪೋಸ್ ನನಗೆ ಅಡ್ರೆಸ್ ಲೈನ್ಸು n ಅಡ್ರೆಸ್ ಲೈನ್ಸ್ ಇದೆ ಅಂದರೆ 2n ಮೆಮೊರಿ ಲೊಕೇಶನ್ಸ್ ಇಟ್ ಕ್ಯಾನ್ ಆ್ಯಕ್ಸಸ್ ಅಂತ ಹೇಳ್ತೀವಿ. ಸೊ an 8086 ಮೈಕ್ರೋಪ್ರೊಸೆಸರ್ ಹ್ಯಾಸ್ ಅಡ್ರೆಸ್ ಬಸ್ ಆಫ್ 16 ಬಿಟ್ಸ್ ಅಂತ ಹೇಳ್ತೀವಿ. ಸೊ ಇದು ಆ್ಯಕ್ಚುಲಿ 8085 ಮೈಕ್ರೋಪ್ರೊಸೆಸರ್ ಇಲ್ಲ. ಸೊ ಇಟ್ ಕ್ಯಾನ್ ಆ್ಯಕ್ಸಸ್ 2 power 16 ವ್ಯಾಲ್ಯೂ ಏನು ಬರುತ್ತೆ? 65,536. ಸೊ 65,536 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 64 ಕಿಲೋಬಿಟ್ ಅಂತ ಬರಿತೀವಿ. ಸೊ ಮೆನಿ ಮೆಮೊರಿ ಲೊಕೇಶನ್ಸ್ ಇಟ್ ಕ್ಯಾನ್ ಅಡ್ರೆಸ್ ಆ್ಯಕ್ಸಸ್ ಅಂತ ಹೇಳ್ತೀವಿ. ಸೊ ಇದು ಅಡ್ರೆಸ್ ಬಸ್. ನೆಕ್ಸ್ಟ್ ಕಮ್ಸ್ ದ ಡಾಟಾ ಬಸ್. ಡಾಟಾ ಬಸ್ ಅಂದರೆ ಏನು? ಡಾಟಾ ಬಸ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಡಾಟಾ ಬಿಟ್ವೀನ್ ದ ವೇರಿಯಸ್ ಕಾಂಪೊನೆಂಟ್ಸ್. ಅಡ್ರೆಸ್ ಬಸ್ದೇನು ಜಸ್ಟ್ ಇಟ್ ಅಂದರೆ ಇಲ್ಲಿದೆ ಫೈಲು ಅಂತ ಹೇಳೋದು ಅಡ್ರೆಸ್ ಬಸ್ಸು. ಡಾಟಾ ಬಸ್ ಏನು ಮಾಡುತ್ತೆ? ಅಲ್ಲಿರೋ ಫೈಲ್ನ ತೊಗೊಂಡ್ಬಿಟ್ಟು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡುತ್ತೆ. ಅದು ಡಾಟಾ ಬಸ್ ಫಂಕ್ಷನ್. ಇಟ್ ಇನ್ಕ್ಲೂಡ್ಸ್ ದ ರಿಲೇಟೆಡ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಸಚ್ ಆಸ್ ವೈರ್ಸ್ ಆ್ಯಂಡ್ ಆಪ್ಟಿಕಲ್ ಫೈಬರ್ಸ್. ಸೊ ದಟ್ ಈಸ್ ದ ವರ್ಕ್ ಡನ್
ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ದ ಡಾಟಾ ಬಿಟ್ವೀನ್ ವೇರಿಯಸ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಡಾಟಾ ಬಸ್ ಕನ್ಸಿಸ್ಟ್ಸ್ ಆಫ್ 8, 32, 64 ಎಕ್ಸೆಟ್ರಾ ಸಪ್ರೇಟ್ ಲೈನ್ಸ್. ಸೊ ಇದು ಡಾಟಾ ಬಸ್ಗೆ ಬೇರೆ ಬೇರೆ ಸಪ್ರೇಟ್ ಲೈನ್ಸ್ ಇರುತ್ತೆ. ಅದು ಹೆಂಗಿರುತ್ತೆ ಅಂದರೆ ಮಲ್ಟಿಪಲ್ಸ್ ಆಫ್ 8ನಲ್ಲಿರುತ್ತೆ. 8, 32, 64 ಆ ರೀತಿ ಸಪ್ರೇಟ್ ಲೈನ್ಸ್ ಬರುತ್ತೆ. ಬಟ್ ಒನ್ ಥಿಂಗ್, ಡಾಟಾ ಬಸ್ದು ಲೈನ್ಸು ಇನ್ಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ, ಅದರದ್ದು ಕಾಸ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಈಸಿ ಅಂತ ಹೇಳ್ತಾರೆ. ದ ನಂಬರ್ ಆಫ್ ಲೈನ್ಸ್ ರೆಫರ್ಸ್ ಟು ದ ವಿಡ್ತ್ ಆಫ್ ದ ಡಾಟಾ ಬಸ್. ದಿಸ್ ಬಸ್ ವಿಡ್ತ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಡಾಟಾ ಟ್ರಾನ್ಸ್ಫರಿಂಗ್ ರೇಟ್. ಸೊ ಬಸ್ ಲೈನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಡಾಟಾ ಟ್ರಾನ್ಸ್ಫರಿಂಗ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಡಾಟಾ ಬಸ್ ವಿಡ್ತ್ ಡಿಟರ್ಮೈನ್ಸ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್. ಸೊ ಜಾಸ್ತಿ ಡಾಟಾ ಬಸ್ ಲೈನ್ಸ್ ಇದೆ ಅಂದರೆ ಅದರದ್ದು ಪರ್ಫಾರ್ಮೆನ್ಸು ಫಾಸ್ಟ್ ಆಗುತ್ತೆ ಅಂತ ಅರ್ಥ. ಆ್ಯಂಡ್ ಫಾಸ್ಟ್ ಆಗುತ್ತೆ ಅಂದರೆ ಡಾಟಾ ಬಸ್ ಲೈನ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಅಬೌಟ್ ಡಾಟಾ ಬಸ್. ಸೊ ಇದಿಷ್ಟು ಮೈಕ್ರೋ ಪ್ರೊಸೆಸರ್ ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟ್ KSET PYQs ನೋಡೋಣ. A 16-bit address bus of a microprocessor can support a memory size of. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 16-bit ಅಡ್ರೆಸ್ ಬಸ್ ಅಂತ ಕೊಟ್ಟಿದ್ದಾರೆ. 16-bit ಅಡ್ರೆಸ್ ಬಸ್ ಅಂದರೆ n ಬಿಟ್ ಇದೆ ಅಂದರೆ ಇಟ್ ಕ್ಯಾನ್ ಸಪೋರ್ಟ್ 2 ಪವರ್ n ಮೆಮೊರಿ ಲೊಕೇಶನ್ಸ್ ಅಂತ ಹೇಳಿದೆ. ಇಲ್ಲಿ n ವ್ಯಾಲ್ಯೂ 16. ಸೊ 2 ಪವರ್ 16 ಅಂದರೆ ಏನು ಬಂತು, 65,536. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015ನಲ್ಲಿ ಕೇಳಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಕ್ವೆಶನ್ ಏನಿದೆ, ಅ ಪ್ರೋಗ್ರಾಮ್ accesses 10 continuous memory locations. The microprocessor will take less time if the addressing mode is. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೋಗ್ರಾಮ್ ಆಕ್ಸೆಸಸ್ 10 ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ಸ್. ಸೊ ಒಂದು ಪ್ರೋಗ್ರಾಮು ಕಂಟಿನ್ಯೂಸ್ ಆಗಿ 10 ಮೆಮೊರಿ ಲೊಕೇಶನ್ಸ್ನ ಆ್ಯಕ್ಸೆಸ್ ಮಾಡುತ್ತೆ. ಸೊ ಈ ಥರ ಮೆಮೊರಿ ಲೊಕೇಶನ್ ಆ್ಯಕ್ಸೆಸ್ ಮಾಡಿದಾಗ ದ ಮೈಕ್ರೋ ಪ್ರೊಸೆಸರ್ ವಿಲ್ ಟೇಕ್ ಲೆಸ್ ಟೈಮ್. ಸೊ ಅಡ್ರೆಸ್ ಮೋಡು ಯಾವ ರೀತಿ ಇದ್ದರೆ ಮೈಕ್ರೋ ಪ್ರೊಸೆಸರ್ ಕಡಿಮೆ ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಕಡಿಮೆ ಟೈಮ್ ತೊಗೋಬೇಕು ಅಂದರೆ ಯಾವ ರೀತಿ ಇರಬೇಕು ಅನ್ನೋದು ನೋಡೋದಾದರೆ, ಅಡ್ರೆಸ್ಸಿಂಗ್ ಮೋಡು ಇಂಪ್ಲಿಸಿಟ್ ಮೋಡ್ ಇರಬೇಕಾ, ಡೈರೆಕ್ಟ್ ಮೋಡ್ ಇರಬೇಕಾ, ರಿಜಿಸ್ಟರ್ ಇಂಡೈರೆಕ್ಟ್ ಮೋಡ್ ಇರಬೇಕಾ, ಅಥವಾ ಇಮಿಡಿಯೇಟ್ ಮೋಡ್ ಇರಬೇಕಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಡ್ರೆಸ್ಸಿಂಗ್ ಮೋಡ್ ಮೆಥಡ್ ಏನಿದೆ, ಅಡ್ರೆಸ್ಸಿಂಗ್ ಮೋಡ್ ಮೆಥಡ್ನ ನಾವು ಆಪರೆಂಟ್ ಮತ್ತು ಆಪರೇಟರ್ನಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವುದು ಆಪರೇಟರ್ ಆ್ಯಂಡ್ ಆಪರೆಂಡ್ ಅಂತ ಯೂಸ್ ಮಾಡ್ತೀವಿ. ಆಪರೇಟರ್ ಅಂದರೆ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್ ಅದು. ಆಪರೆಂಡ್ ಅಂದರೆ ಲೈಕ್ ನಾವೇನು ನಂಬರ್ಸ್ನ ಆ್ಯಡ್ ಮಾಡ್ತೀವಿ, 1, 2 ಆ ಥರ ಇರುತ್ತೆ, ಅದನ್ನು ಆಪರೆಂಡ್ ಅಂತ ಕರಿತೀವಿ. ನಂಬರ್ಸ್ ಇದ್ದರೆ ಅದನ್ನು ಆಪರೆಂಡ್ ಅಂತ ಕರಿತೀವಿ. ಸೊ ಈ ಆಪರೇಟರ್ ಮತ್ತು ಆಪರೆಂಟ್ಸ್ನ ಯಾವ ರೀತಿ ಬರಿತೀವಿ ಅದರ ಮೇಲೆ ನಾವು ಅಡ್ರೆಸ್ಸಿಂಗ್ ಮೋಡನ್ನ ನಾವು ಇಂಪ್ಲಿಸಿಟ್ ಮೋಡಾ, ಡೈರೆಕ್ಟ್ ಮೋಡಾ, ರಿಜಿಸ್ಟರ್ ಮೋಡಾ ಅಥವಾ ಇಮಿಡಿಯೇಟ್ ಮೋಡಾ ಅಂತೇಳಿ ಹೇಳ್ತೀವಿ. ಸೊ ಆ ಅಡ್ರೆಸ್ಸಿಂಗ್ ಮೋಡ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, so addressing modes are the ways in which the CPU access memory to retrieve or store data. There are several addressing modes including register, immediate, indirect or direct. So ಇದರಲ್ಲಿ ನೋಡೋದಾದರೆ ಇಮಿಡಿಯೇಟ್ ಅಂದರೆ ಆ್ಯಡ್ 10, 8, 2 ಅಂದರೆ ಇಲ್ಲಿ ಆ್ಯಡ್ ಅನ್ನೋದು ಆಪರೆಂಡ್ ಅಡಿಷನ್ ಆಪರೇಟರ್, ಆ್ಯಡ್ ಆಪರೆಂಟ್ಸು 10, 8, 2. ಇದರಲ್ಲಿ ಏನು ನಾವು ಯಾವುದೋ ಒಂದು ಮೆಮೊರಿಯಿಂದ ನಾವು ಇನ್ಪುಟ್ನ ಆ್ಯಕ್ಸೆಸ್ ಮಾಡಬೇಕು ಅನ್ನೋದೇನಿಲ್ಲ, ಡೈರೆಕ್ಟಾಗಿ ಇನ್ಪುಟ್ಸ್ ಕೊಟ್ಟಿದ್ದೀರಿ ಆ್ಯಡ್ ಮಾಡಿರಿ ಅಂತ ಹೇಳ್ತೀವಿ. ಸೊ ಅದೇನು ಇಮಿಡಿಯೇಟಾಗಿ ಬರುತ್ತೆ. ಡೈರೆಕ್ಟ್ ಅಂದರೆ ಏನು, 1W ಇಲ್ಲಿ ಡಾಲರ್ ಸಿಂಬಲ್ ಹಾಕ್ಬಿಟ್ಟು 11 ಬರೆದಿದ್ದೀವಿ, ಅಡ್ರೆಸ್ ಆಫ್ 2 ಅಂತ ಬರ್ತಿದ್ದೀವಿ. ಸೊ ಇಲ್ಲಿ ಈ ಡೈರೆಕ್ಟ್ ಮೋಡ್ನಲ್ಲಿ ಏನಿದೆ, ನಾವು ಮೆಮೊರಿ ಲೊಕೇಶನ್ಸ್ನ ಕೊಡ್ತಾ ಇದ್ದೀವಿ. ಸೊ ಇನ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡು ದ ಅಡ್ರೆಸ್ಸಿಂಗ್ ಆಫ್ ದ ಆಪರೆಂಡ್ ಇಸ್ ಸ್ಪೆಸಿಫೈಡ್ ಇನ್ ದ ಇನ್ಸ್ಟ್ರಕ್ಷನ್. ಸೊ ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ ಇನ್ಸ್ಟ್ರಕ್ಷನಲ್ಲಿ. ಸೊ ಸ್ಪೆಸಿಫೈ ಎಲ್ಲಿ ಮಾಡ್ತಾ ಇದ್ದೀವಿ, ಅಡ್ರೆಸ್ ಆಫ್ 2 ಅಂತ ಬರ್ತಿದ್ದೀವಿ ಇಲ್ಲಿ. ಸೊ ವೆನ್ ಯು ಸ್ಪೆಸಿಫೈ ದಟ್ ಮೆಮೊರಿ ಲೊಕೇಶನ್ ದೆನ್ ಇಟ್ ಶುಡ್ ಆಕ್ಸೆಸ್ ದ ಡಾಟಾ ಫ್ರಮ್ ದಿಸ್. ಅಂದರೆ ಇಲ್ಲಿ 11ಗೆ ಈ ಅಡ್ರೆಸ್ ಆಫ್ 2 ಇದರಲ್ಲಿ ಇರೋ ನಂಬರ್ನ ಆ್ಯಡ್ ಮಾಡಿರಿ ಅಂತ ಅರ್ಥ. ಸೊ ಆವಾಗ ಏನು ಮಾಡುತ್ತೆ, ಇದು ಮೆಮೊರಿ ಆ್ಯಕ್ಸೆಸ್ ಬರುತ್ತೆ. ರಿಜಿಸ್ಟರ್ ಅಂದರೆ ಆಲ್ರೆಡಿ ರಿಜಿಸ್ಟರ್ಸ್ನಲ್ಲಿ ಸ್ಟೋರ್ ಮಾಡಿರುತ್ತೆ, ಅದನ್ನು ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ತೀರಿ. ಸೊ ಇವಾಗ ಇದರಲ್ಲಿ ಬರೋದು ಏನು ಬರುತ್ತೆ,
access continuously memory locations. Program accesses 10 continuous memory locations ಅಂತ ಆದರೆ ಸೊ ಲೆಸ್ ಟೈಮ್ ಯಾವುದ್ರಲ್ಲಿ ತೊಗೊಳುತ್ತೆ ಬಿಕಾಸ್ ಇಟ್ ಈಸ್ ಆಕ್ಸೆಸಿಂಗ್ ಮೆಮೊರಿ ಲೊಕೇಶನ್ಸ್ ಅಂದರೆ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್ನಲ್ಲಿ ಕಡಿಮೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ KSET 2015. ಸೊ ಇಲ್ಲಿ ನೋಡ್ಬೋದು ಇನ್ ಕೇಸ್ ಆಫ್ ದಿಸ್ ಪ್ರೋಗ್ರಾಮ್ ಇಟ್ ಆಕ್ಸೆಸಸ್ 10 continuous memory locations. This means CPU needs to access these locations in a sequential manner. The choice of addressing mode can affect the time of the for the CPU to access these locations ಅಂತ ಹೇಳ್ತೀವಿ. The next question, ಈ ಕ್ವೆಶನ್ನು KSET 2015ನಲ್ಲಿ ಕೇಳಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಕ್ವೆಶನ್, in 8085 microprocessor system with memory mapped input output. ಸೊ 8085 ಮೈಕ್ರೋಪ್ರೊಸೆಸರ್ ಸಿಸ್ಟಮ್ನಲ್ಲಿ ಮೆಮೊರಿ ಮ್ಯಾಪಿಂಗ್ ಹೆಂಗಾಗುತ್ತೆ ಅಂತ ನೋಡೋದಾದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪ್ರೇಷನ್ಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಪರ್ಫಾರ್ಮ್ಡ್ ವಿತ್ ಇನ್ಪುಟ್ ಔಟ್ಪುಟ್ ಡಾಟಾ ಅಂತ ಹೇಳ್ತೀವಿ. ಸೊ ಅರ್ಥಮೆಟಿಕ್ ಲಾಜಿಕ್ ಆಪರೇಷನ್ಸ್ ಡೈರೆಕ್ಟಾಗಿ ನಾವು ಇನ್ಪುಟ್ ಔಟ್ಪುಟ್ ಡಾಟಾಯಿಂದನೇ ಡೈರೆಕ್ಟಾಗಿ ನಾವು ಆಕ್ಸೆಸ್ ಮಾಡಿಕೊಂಡು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತೀವಿ. ಇಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ದ ಬೇಸಿಕ್ ಆಪರೇಷನ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಹೇಳ್ತೀವಿ. ಲಾಜಿಕಲ್ ಆಪರೇಷನ್ಸ್ ಲೈಕ್ ಗೇಟ್ಸ್, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದಾಗೆ ಲಾಜಿಕ್ ಗೇಟ್ಸ್, ಆ್ಯಂಡ್ ಗೇಟ್, ಆರ್ ಗೇಟ್, ನಾರ್ ಗೇಟ್ ಆ ಥರ ಬಂದರೆ ಲಾಜಿಕ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು 8085 ಮೈಕ್ರೋಪ್ರೊಸೆಸರ್ ಸಿಸ್ಟಮ್ ವಿತ್ ಮೆಮೊರಿ ಮ್ಯಾಪ್ಡ್ ಇನ್ಪುಟ್ ಔಟ್ಪುಟ್ arithmetic and logic operations can be directly performed with input output data ಅಂತ ಹೇಳ್ತೀವಿ. This question was asked in KSET 2017. Then next one, the maximum number of input output ports that can be interfaced to Intel 8085 microprocessor is. KSET 2018 question, 8085 ಮೈಕ್ರೋಪ್ರೊಸೆಸರ್ಗೆ ಎಷ್ಟು ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ನ ಕೊಡಬಹುದು ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 8085 ಇನ್ಸ್ಟ್ರಕ್ಷನ್ ಸೆಟ್ಗೆ ಎಷ್ಟು ಇರುತ್ತೆ? ಇನ್ಪುಟ್ಸು 2 ಇರುತ್ತೆ. ಒಂದು ಇನ್ಪುಟ್ ಔಟ್ಪುಟ್ ಪೋರ್ಟ್ಸು 2 ಇರುತ್ತೆ. ಒಂದು ಇನ್ನೊಂದು ಔಟ್. 2 ಇನ್ಪುಟ್ಸ್ ಇರುತ್ತೆ. ಇಲ್ಲಿ ದ in or out instruction mnemonic should be followed by 8-bit port address. So we have 2 power 8 ಅಂದರೆ 256 input ports, 256 output ports are possible in 8085 based microprocessors. So in and out are 2 byte instructions. in ಅಂದರೆ 2 byte instruction, out ಅಂದರೆ 2 byte instruction. ಸೊ ಅದಕ್ಕೆ 2 power 8. ಸೊ 8 bit address ಬಸ್ ಇರುತ್ತೆ ಇದಕ್ಕೆ 8085 ಮೈಕ್ರೋಪ್ರೊಸೆಸರ್ಗೆ. ಸೊ 2 power 8 ಅಂತ ಹೇಳ್ತೀವಿ. 2 power 8 ಇನ್ಪುಟ್ ಪೋರ್ಟ್ಸ್ ಆ್ಯಂಡ್ 2 power 8 ಔಟ್ಪುಟ್ ಪೋರ್ಟ್ಸ್. ಸೊ 2 power 8 ಅಂದರೆ 256 ಆ್ಯಂಡ್ 2 power 256 ಇನ್ಪುಟ್ಸ್ ಇದ್ದರೆ 256 ಔಟ್ಪುಟ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಪ್ಷನ್ ಡಿ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2018. ದೆನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಇನ್ ವಿಚ್ ದ ಫಾಲೋಯಿಂಗ್ 4 devices were invented. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ಸೊ ನಾನು ಯಾಕೆ ಎವಲ್ಯೂಷನ್ ಹೇಳಿದೆ ಮೈಕ್ರೋಪ್ರೊಸೆಸರ್ ಹೇಳಬೇಕಾದ್ರೆ ಅಂದರೆ ಈ ಕ್ವೆಶನ್ ಸಲುವಾಗಿ ಹೇಳಿದ್ದು. ಸೊ ಇದರಲ್ಲಿ ಆಪ್ಷನ್ಸ್ನಲ್ಲಿ BJT, ಡಯೋಡ್, ಮೈಕ್ರೋಪ್ರೊಸೆಸರ್, FET, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ. BJT ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್, FET ಅಂದರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರದ್ದು ಆರ್ಡರ್ ನೋಡೋದಾದರೆ ಫಸ್ಟು ಡಯೋಡ್ನ ಇನ್ವೆಂಟ್ ಮಾಡ್ತಾರೆ. ಡಯೋಡ್ನ ವಿತ್ ಹೆಲ್ಪ್ ಆಫ್ ಡಯೋಡ್ BJT ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಸ್ನ ಮಾಡ್ತಾರೆ. ಆಮೇಲೆ MOSFET ಅಂದರೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಅಪ್ಡೇಟೆಡ್ ವರ್ಷನ್ ಆಫ್ BJT. ಆಮೇಲೆ ಲಾಸ್ಟಿಗೆ ಬರೋದು ಮೈಕ್ರೋಪ್ರೊಸೆಸರ್ ಇಸ್ ದ ಲಾಸ್ಟ್ ಒನ್. ಸೊ ಈ ಆರ್ಡರ್ನಲ್ಲಿ ಎಲ್ಲಿದೆ? ಆಪ್ಷನ್ ಸಿ is the correct answer. Diode, BJT, FET, microprocessor. This question was asked in KSET 2014. ಸೊ ಇದಿಷ್ಟು ಮೈಕ್ರೋಪ್ರೊಸೆಸರ್ ರಿಲೇಟೆಡ್ ವಿಡಿಯೋ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಇಫ್ ಯು ಹ್ಯಾವ್ ಗಾಟ್ ಎನಿ ಡೌಟ್ಸ್ ದೆನ್ ಕಮೆಂಟ್. ಸೊ ಯಾರೆಲ್ಲ KSETಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಸೊ ನಿಮಗೆ ಸಾಕಷ್ಟು ಟೈಮ್ ಸಿಕ್ಕಿದೆ ಪ್ರಿಪ್ರೇಷನ್ಗೆ. ನಿಯರ್ಲಿ 1 month ಟೈಮ್ ಸಿಕ್ಕಿದೆ. ಸೊ ಹಾಗಾಗಿ
ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನೂ ಕವರ್ ಮಾಡೋದಕ್ಕೆ ಚಾನ್ಸ್ ಇರೋದ್ರಿಂದ ಸೊ ಟಾಪಿಕ್ಸ್ ಜೊತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನೂ ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ಇಫ್ ಯು ಲೈಕ್ ಮೈ efforts in making this video, and then your comments will be boosting energy for me. Thank you once again. And ಈ ವಿಡಿಯೋದು PDF-ನ ನಾನು KSET Physics ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿರ್ತೀರಿ ಇದ್ರದ್ದು PDF ಬೇಕು ಅಂದರೆ KSET Physics ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆದರೆ ನಿಮಗೆ ಇದರಲ್ಲಿ ಎಲ್ಲನೂ PDFs ಸಿಗುತ್ತೆ ನಿಮಗೆ. ಆ್ಯಂಡ್ ವಿಡಿಯೋದು PDFs ಸಿಗುತ್ತೆ, ಪ್ಲಸ್ ಟೆಕ್ಸ್ಟ್ ಬುಕ್ಸ್ ಕೂಡ ಏನು KSET ರಿಲೇಟೆಡ್ ಟೆಕ್ಸ್ಟ್ ಬುಕ್ಸ್ ಇದ್ದಾವೆ ಆ ಟೆಕ್ಸ್ಟ್ ಬುಕ್ಸ್ ಎಲ್ಲನೂ ನಾನು ಯೂಟ್ಯೂಬ್ ಚಾನಲ್ನಲ್ಲಿ PDFs ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನೆಲ್ಲನೂ ನೀವು ಆಕ್ಸೆಸ್ ಮಾಡ್ಕೋಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು.